ನಮಸ್ತೆ ವೀಕ್ಷಕರೇ, ಕಳೆದ 2-3 ದಿನಗಳಿಂದ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿರ್ಬೋದು ಅಥವಾ ಜನರಲ್ಲಿ ಸಾರ್ವಜನಿಕರ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಒಳಗಾಗಿರುವಂತಹ ವಿಚಾರ ಹಾಗೂ ಸಾಕಷ್ಟು ಪರ ವಿರೋಧ ಮತ್ತು ಸಾಕಷ್ಟು ಗೊಂದಲಗಳಿಗೆ ಕಾರಣ ಆಗಿರುವಂತಹ ವಿಚಾರ ಅಂತಂದರೆ ಸುಪ್ರೀಂ ಕೋರ್ಟ್ನ ಆ ಒಂದು ಆದೇಶ. ಹಾಗಾದರೆ ಸುಪ್ರೀಂ ಕೋರ್ಟ್ನ ಆ ಒಂದು ಆದೇಶದಲ್ಲಿ ಏನಿದೆ, ಯಾಕೆ ಸಾರ್ವಜನಿಕ ವಲಯದಲ್ಲಿ ಇಷ್ಟೊಂದು ಚರ್ಚೆ ಒಳಗಾಗ್ತಾ ಇದೆ, ಪರ ವಿರೋಧಗಳು ಯಾಕೆ ವ್ಯಕ್ತ ಆಗ್ತಾ ಇದೆ, ಸೋಷಿಯಲ್ ಮೀಡಿಯಾಗಳಲ್ಲಿ ಜಸ್ಟಿಸ್ ಫಾರ್ ಸ್ಟ್ರೀಟ್ ಡಾಗ್ ಅಂತ ಯಾಕೆ ಹೇಳ್ತಾ ಇದ್ದಾರೆ, ಈ ವಿಚಾರವಾಗಿ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ ಬನ್ನಿ. ಕಳೆದ 2 ದಿನಗಳ ಹಿಂದೆ ಸುಪ್ರೀಂ ಕೋರ್ಟ್ ಡೆಲ್ಲಿ ಸರ್ಕಾರ ಮತ್ತು ದೆಹಲಿಗೆ ಸಂಬಂಧಪಟ್ಟ ಹಾಗೆ ಒಂದು ಮಹತ್ತರವಾದಂತಹ ಒಂದು ಆದೇಶ ಅಥವಾ ನಿರ್ಧಾರವನ್ನು ಕೈಗೊಳ್ಳುತ್ತೆ. ಆ ಮಹತ್ತರವಾದ ಆದೇಶದಲ್ಲಿ ಏನಿದೆ ಅಂತಂದರೆ, ದೆಹಲಿಗೆ ಸಂಬಂಧಪಟ್ಟ ಹಾಗೆ ಪ್ರತಿದಿನ ದೆಹಲಿಯಲ್ಲಿ 2000ಕ್ಕೂ ಹೆಚ್ಚು ಜನ ಒಂದು ದಿನಕ್ಕೆ ಬೀದಿ ನಾಯಿಗಳಿಂದ ಕಡಿತಕ್ಕೆ ಅಥವಾ ಬೀದಿ ನಾಯಿಗಳ ಅಟ್ಯಾಕ್ಗೆ ಒಳಗಾಗ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಸಾರ್ವಜನಿಕರ ಹಿತದೃಷ್ಟಿಗೋಸ್ಕರ ಸಾರ್ವಜನಿಕರನ್ನ ಸಂರಕ್ಷಣೆ ಮಾಡೋದು ಕಾನೂನಿನ ಹಕ್ಕು ಅನ್ನುವಂತಹ ಕಾರಣಕ್ಕೋಸ್ಕರ ಬೀದಿ ನಾಯಿಗಳನ್ನು ಇನ್ನು ಮುಂದಿನ 6ರಿಂದ 8 ವಾರಗಳಲ್ಲಿ ಕಾಲಾವಕಾಶವನ್ನು ಕೊಟ್ಟು ಸಂಪೂರ್ಣವಾಗಿ ದೆಹಲಿಯಲ್ಲಿರುವಂತಹ ಎಲ್ಲ ಸ್ಟ್ರೀಟ್ ಡಾಗ್ಗಳನ್ನು ಆಶ್ರಯ ತಾಣಗಳಿಗೆ ಕಳಿಸ್ಬೇಕು. ಕಂಪ್ಲೀಟ್ ಅವುಗಳ ಸಂತಾನ ಅಭಿವೃದ್ಧಿ ಏನಿದೆ ಅವುಗಳಿಗೆ ಎಲ್ಲದಕ್ಕೂ ಕಂಪ್ಲೀಟ್ ವಿರೋಧವನ್ನು ಹಾಕಿ, ಅಂದರೆ ಕಂಪ್ಲೀಟ್ ಫುಲ್ ಸ್ಟಾಪನ್ನು ಇಟ್ಟು ಅವುಗಳಿಗೆ ಮೆಡಿಕಲ್ ಟ್ರೀಟ್ಮೆಂಟ್ಗಳನ್ನು ಏನು ನೀಡಬೇಕು ಆ ವಿಚಾರವಾಗಿ ಅದನ್ನು ನೀಡಿ ಕಂಪ್ಲೀಟ್ ಅವುಗಳನ್ನು ಆಶ್ರಯ ತಾಣಗಳಿಗೆ ವರ್ಗಾವಣೆ ಮಾಡಬೇಕು ಅನ್ನುವಂಥ ಆದೇಶವನ್ನು ಸುಪ್ರೀಂ ಕೋರ್ಟ್ ನೀಡುತ್ತೆ. ಒಂದು ಪಾರ್ಟ್ ಇದಾದರೆ, ಇನ್ನೊಂದು ಕಡೆ ಸುಪ್ರೀಂ ಕೋರ್ಟ್ ಈ ಆದೇಶ ಸಾಕಷ್ಟು ಜನ ಪ್ರಾಣಿ ಪ್ರಿಯರಿರ್ಬೋದು ಅಥವಾ ಪ್ರಾಣಿ ಸಂರಕ್ಷಣಾ ವಲಯದಲ್ಲಿರ್ಬೋದು ಅಥವಾ ಸಾರ್ವಜನಿಕರಲ್ಲಿ ಮಾನವೀಯತೆಯನ್ನು ಮೆರೆದು ಕೂಡ ಸಾಕಷ್ಟು ಜನ ಈ ವಿಚಾರವಾಗಿ ಧ್ವನಿ ಎತ್ತಿದ್ದಾರೆ. ವಿರೋಧವಾಗಿ ಸಾಕಷ್ಟು ಜನ ಇದ್ರ ಬಗ್ಗೆ ಪರ ವಿರೋಧವನ್ನು ಕೂಡ ಮಾತಾಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾಗಳಲ್ಲೂ ಸದ್ಯ ಈ ಬಗ್ಗೆ ಸಾಕಷ್ಟು ಜನ ಪೋಸ್ಟ್ ಹಾಕ್ತಾ ಇದ್ದಾರೆ. ಜಸ್ಟಿಸ್ ಫಾರ್ ಸ್ಟ್ರೀಟ್ ಡಾಗ್ ಅನ್ನುವಂತಹ ಒಂದು ಸ್ಟೇಟಸ್ಗಳನ್ನು ಇಡ್ತಾ ಇದ್ದಾರೆ, ಸ್ಟೋರಿಗಳನ್ನು ಹಾಕ್ತಾ ಇದ್ದಾರೆ. ಅಂದರೆ ಬೀದಿ ನಾಯಿಗಳಿಗೋಸ್ಕರ ಸಾಕಷ್ಟು ಮನಗಳು ಮಿಡಿತಾ ಇದ್ದಾವೆ. ಅವುಗಳ ವಿಚಾರವಾಗಿ ಸಾಕಷ್ಟು ಪರ ವಿರೋಧಗಳು ವ್ಯಕ್ತ ಆಗ್ತಾ ಇದೆ. ಅಂದರೆ ಬೀದಿ ನಾಯಿಗಳಿಗೂ ಒಂದು ಜೀವ ಇದೆ, ಅವುಗಳಿಗೂ ಕೂಡ ರಕ್ಷಣೆ ಬೇಕು. ದೆಹಲಿಯಲ್ಲಿ ಆಗ್ತಾ ಇರುವಂತಹ ಒಂದು ದಿನಕ್ಕೆ 2000ಕ್ಕೂ ಹೆಚ್ಚು ಕೇಸ್ಗಳು ಆಗ್ತಾ ಇದ್ದಾವೆ ಅಂತಂದರೆ ಅವುಗಳು ಏನು ಸಾಮಾನ್ಯವಾದ ವಿಚಾರ ಅಲ್ಲ. ಈ ವಿಚಾರವಾಗಿ ಸುಪ್ರೀಂ ಕೋರ್ಟ್ ಬೇರೆ ಒಂದು ನಿರ್ಧಾರ ತಗೊಳ್ಬೋದು ಅಥವಾ ದೆಹಲಿಯ ಸರ್ಕಾರ ಈ ವಿಚಾರವಾಗಿ ಬೇರೆ ಒಂದು ಕ್ರಮವನ್ನು ಕೈಗೊಳ್ಳಬಹುದು. ಬದಲಾಗಿ ಕಂಪ್ಲೀಟ್ ಬೀದಿ ನಾಯಿಗಳನ್ನು ಒಂದು ಆಶ್ರಯ ತಾಣಗಳಿಗೆ ಹಾಕುವಂಥದ್ದು, ಅವುಗಳ ಫ್ರೀಡಮನ್ನು ಕಂಪ್ಲೀಟ್ ಕಸಿದುಕೊಳ್ಳುವಂಥದ್ದಿರ್ಬೋದು. ಅಥವಾ ಆಶ್ರಯ ತಾಣಕ್ಕೆ ಹಾಕದಲ್ಲಿ ಒಂದು ನಾಯಿಗೆ ಇದ್ದಂತಹ ಕಾಯಿಲೆ ಹಲವಾರು ನಾಯಿಗಳಿಗೆ ಹರಡುವಂತಹ ಸಾಧ್ಯತೆ ಇರುತ್ತೆ, ಅವುಗಳ ಜೀವಕ್ಕೂ ಕೂಡ ಕುತ್ತು ಬರುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಬೀದಿ ನಾಯಿಗಳಿಗೂ ಬದುಕುವಂತಹ ಅವಕಾಶ ಕೊಡಬೇಕು ಅನ್ನುವಂತಹ ಧ್ವನಿಯನ್ನು ಎತ್ತುತ್ತಾ ಇದ್ದಾರೆ. ಇನ್ನೊಂದು ಕಡೆ ಗಮನಿಸ್ತಾ ಹೋದರೆ, ಅಂದರೆ ಸುಪ್ರೀಂ ಕೋರ್ಟ್ನ ಈ ಆದೇಶ ದೆಹಲಿಗೆ ಸಂಬಂಧಪಟ್ಟಿದ್ದಾದರೆ, ಇನ್ನೊಂದು ಕಡೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಅದೇ ದೆಹಲಿಯಲ್ಲಿ ಸಾಕಷ್ಟು ಕಸಗಳಿರ್ಬೋದು ಅಥವಾ ಪ್ರತಿದಿನ ಸಂಗ್ರಹಿಸುವಂತಹ ಕಸ ಏನಿದೆ ಅವುಗಳನ್ನು ಒಂದು ಕಡೆ ಗುಡ್ಡೆ ಹಾಕಲಿಕ್ಕೆ ದೆಹಲಿಯಲ್ಲಿ ಜಾಗ ಇಲ್ಲ. ಇಂತಹ ದೆಹಲಿಯಲ್ಲಿ ಈಗ ಬೀದಿ ನಾಯಿಗಳನ್ನು ಒಂದು ಆಶ್ರಯ ತಾಣವನ್ನು ನಿರ್ಮಿಸಿ ಅದು ಕೇವಲ 6ರಿಂದ 8 ವಾರ, ಅಂದರೆ ಸರಿಸುಮಾರು 2 ತಿಂಗಳಲ್ಲಿ ಈ ರೀತಿಯಾಗಿ ಅವುಗಳನ್ನು ಒಂದು ಆಶ್ರಯ ತಾಣವನ್ನು ನಿರ್ಮಿಸಿ ಅವುಗಳನ್ನು ಸಂಪೂರ್ಣವಾಗಿ ಬೀದಿ ನಾಯಿಗಳನ್ನು ಅಲ್ಲಿಗೆ ಶಿಫ್ಟ್ ಮಾಡಬೇಕು ಅಂದರೆ ಇದು ಸಾಧ್ಯನಾ ಅನ್ನುವಂತಹ ಪ್ರಶ್ನೆ ಕೆಲವರನ್ನು ಮೂಡ್ತಾ ಇದೆ. ಇನ್ನೊಂದಿಷ್ಟು ಜನರಿಗೆ ಈ ರೀತಿಯಾದಂತಹ ಈ ಕ್ರಮವನ್ನು ವಹಿಸುವಂತಹ ಸಂದರ್ಭದಲ್ಲಿ ಬೀದಿ ನಾಯಿಗಳ ಆರೋಗ್ಯ ಹಿತದೃಷ್ಟಿ ಏನು, ಅವುಗಳ ಆಹಾರ ಕ್ರಮ ಏನು, ಅದರ ಬಗ್ಗೆ ಯಾರು ಗಮನ ಹರಿಸ್ತಾರೆ, ಈ ವಿಚಾರವಾಗಿ ಸುಪ್ರೀಂ ಕೋರ್ಟ್ನ ಆದೇಶದಲ್ಲಿ ಯಾಕೆ ಮೆನ್ಷನ್ ಆಗಿಲ್ಲ ಅನ್ನುವಂತಹ ಗೊಂದಲ ಕೂಡ, ಒಂದಿಷ್ಟು ಪ್ರಶ್ನೆಗಳು ಕೂಡ ಹುಟ್ಟುಕೊಳ್ತಾ ಇದೆ. ಒಂದು ಕಡೆ ದೆಹಲಿಗೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ಆದೇಶ ಈ ರೀತಿಯಾಗಿದ್ದರೆ, ಇನ್ನು ಕರ್ನಾಟಕಕ್ಕೆ ತೆಗೆದುಕೊಂಡ್ರೆ ಕರ್ನಾಟಕದಲ್ಲಿ ನಮ್ಮ ಬೆಂಗಳೂರಿನಲ್ಲಿ ಮಹಾನಗರ ಪಾಲಿಕೆ ಮತ್ತೊಂದು ಮಹತ್ತರ ಆದೇಶ ಹೊರಡಿಸಿತ್ತು. ಇತ್ತೀಚಿನ ದಿನಗಳಲ್ಲೇ ಬೀದಿ ನಾಯಿಗಳಿಗೆ ಬಾಡೂಟಗಳನ್ನು ನೀಡಬೇಕು, ಬೀದಿ ನಾಯಿಗಳಿಗೆ ಹೆಲ್ತಿ ಫುಡ್ಡನ್ನು ನೀಡಬೇಕು, ಬಿರಿಯಾನಿ, ಎಗ್ ರೈಸ್ ಅಂತಹ ಪ್ರೋಟೀನ್ ಯುಕ್ತ ಫುಡ್ಡನ್ನು ನೀಡಿ ಅವುಗಳನ್ನು ಸಂರಕ್ಷಣೆ ಮಾಡಬೇಕು ಅನ್ನುವಂತಹ ಆದೇಶ. ಅಂದರೆ ಒಂದು ಜಿಲ್ಲೆಯಲ್ಲಿ ಮನುಷ್ಯರ ಜೀವಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ಇಂಥದ್ದೊಂದು ಮಹತ್ತರ ಆದೇಶ ತಗೊಳುತ್ತೆ.
ಸ್ಟ್ರೀಟ್ ಡಾಗನ್ನು ಕಂಪ್ಲೀಟ್ ಆಗಿ ಆಶ್ರಯ ತಾಣಗಳಿಗೆ ಏನು ಶಿಫ್ಟ್ ಮಾಡಬೇಕು ಅನ್ನುವಂಥದ್ದು. ಇನ್ನೊಂದು ಕಡೆ ಬೀದಿ ನಾಯಿಗಳಿಗ ಅಟ್ಯಾಕ್ಗಳಿಗೆ ಬೆಂಗಳೂರಲ್ಲೂ ಸಾರ್ವಜನಿಕರು ಒಳಗಾಗ್ತಾ ಇರ್ತಾರೆ, ಮಕ್ಕಳ ಮೇಲೆ ಅಟ್ಯಾಕ್ ಆಗ್ತಾ ಇರುತ್ತೆ. ಇತ್ತೀಚಿನ ದಿನಗಳಲ್ಲಿ ಒಬ್ಬ ವೃದ್ಧ ಸಾವನ್ನ ಕೂಡ ಅಪ್ಪಿರ್ತಾರೆ ಇದೇ ಬೆಂಗಳೂರಿನಲ್ಲಿ. ಆದರೂ ಕೂಡ ಬೆಂಗಳೂರಿನಲ್ಲಿ ಮಹತ್ತರ ಆದೇಶ ಏನಿದೆ ಅಂತಂದರೆ ಬೀದಿ ನಾಯಿಗಳಿಗೆ ಪ್ರೋಟೀನ್ ಯುಕ್ತ ಆಹಾರ ನೀಡಬೇಕು, ಅವುಗಳ ರಕ್ಷಣೆ ಆಗಬೇಕು, ಅವುಗಳಿಗೆ ರುಚಿಯಾದ ಊಟಗಳನ್ನು ನೀಡೋದ್ರ ಮೂಲಕ ಅವುಗಳನ್ನು ಸಂರಕ್ಷಣೆ ಮಾಡಬೇಕು ಅನ್ನುವಂತಹ ಆದೇಶ ಇದೆ. ಈಗ ಸದ್ಯ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಗೊಂದಲಗಳು ಮೂಡ್ತಾ ಇದೆ, ಸಾಕಷ್ಟು ಪ್ರಶ್ನೆಗಳು ಮೂಡ್ತಾ ಇದೆ, ಪರ ವಿರೋಧ ಕೇಳಿ ಬರ್ತಾ ಇದೆ. ಯಾಕಂತಂದ್ರೆ ಪೆಟ್ ಲವರ್ಸ್ ಅಂದ್ರೆ ಪ್ರಾಣಿ ಪ್ರಿಯರು ಏನಿದ್ದಾರೆ ಸುಪ್ರೀಂ ಕೋರ್ಟ್ನ ಆದೇಶವನ್ನ ವಿರೋಧಿಸ್ತಾ ಇದ್ದಾರೆ ಒಂದು ಕಡೆ. ಇನ್ನೊಂದು ಕಡೆ ಕೆಲವೊಬ್ರು ವಿರೋಧಿಸಕ್ಕೂ ಆಗದೆ, ಅವುಗಳನ್ನು ಬೆಂಬಲಿಸ್ಲಿಕ್ಕೂ ಆಗದೆ ಒಂದಿಷ್ಟು ಜನ ಸಾಕಷ್ಟು ಎಮೋಷ್ನಲಿ ಅಳ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಹೋರಾಟವನ್ನು ತೋರಿಸ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಸ್ಟೇಟಸ್ ಹಾಕೋದ್ರ ಮೂಲಕ, ಸ್ಟೋರಿಗಳನ್ನು ಹಾಕೋದ್ರ ಮೂಲಕ ಪರ ವಿರೋಧದ ಬಗ್ಗೆ ಸಾಕಷ್ಟು ಚರ್ಚೆ ಒಳಗಾಗ್ತಾ ಇದೆ. ಅಂದರೆ ಬೀದಿ ನಾಯಿಗಳು ಏನು ಮನುಷ್ಯರು ಯಾವ ರೀತಿಯಾಗಿ ಬದುಕುವಂತಹ ಹಕ್ಕನ್ನು ಹೊಂದಿದ್ದಾರೆ, ಮನುಷ್ಯರು ಯಾವ ರೀತಿಯಾಗಿ ಏನು ಜೀವನ ನಡೆಸುವಂತಹ ಹಕ್ಕನ್ನು ಹೊಂದಿದ್ದಾರೆ, ಅದೇ ರೀತಿ ಬೀದಿ ನಾಯಿಗಳಿಗೂ ಕೂಡ ಅವುಗಳದ್ದೇ ಆದಂತಹ ಒಂದು ಸ್ವಾತಂತ್ರ್ಯ ಇದೆ. ಅವುಗಳನ್ನು ಈ ರೀತಿಯಾದಂತಹ ಒಂದಿಷ್ಟು ಆದೇಶಗಳಿಂದ ಮನುಷ್ಯರ ಜೀವಕ್ಕೋಸ್ಕರ ಅಥವಾ ಕೇವಲ ಮನುಷ್ಯರ ಹಿತದೃಷ್ಟಿಗೋಸ್ಕರ ಅವುಗಳ ಮೇಲಿನ ಮಾನವೀಯತೆಯನ್ನು ಕಳ್ಕೊಂಡು ಈ ರೀತಿಯಾದಂತಹ ನಿರ್ಧಾರವನ್ನು ಕೈಗೊಳ್ಳಬಾರದು ಅನ್ನುವಂತಹ ಒಂದಿಷ್ಟು ಏನು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಹಾಗೆ ಪೆಟ್ ಲವರ್ಸ್ ಈ ವಿಚಾರವಾಗಿ ಭಾರಿ ಹೋರಾಟವನ್ನು ಕೂಡ ನಡೆಸ್ತಾ ಇರುವಂಥದ್ದು. ಇನ್ನು ಈ ಆದೇಶ ಸದ್ಯ ದೆಹಲಿಗೆ ಸೀಮಿತವಾಗಿದ್ದು, ದೆಹಲಿಯಲ್ಲಿ ಸುಪ್ರೀಂ ಕೋರ್ಟ್ ಈಗಾಗಲೇ ಆದೇಶ ಹೊರಡಿಸಿದ್ದು 2 ತಿಂಗಳ ಕಾಲ ಸಮಯ ಅವಕಾಶ ಕೂಡ ನೀಡಿರುವಂಥದ್ದು. ಇನ್ನು ಈ ಆದೇಶ ಕರ್ನಾಟಕದಲ್ಲೂ ಜಾರಿ ಆಗತ್ತಾ ಅಥವಾ ದೇಶಾದ್ಯಂತ ಈ ಆದೇಶ ಜಾರಿಗೆ ಬರಬಹುದಾ ಅನ್ನೋದನ್ನ ನಾವು ಕೂಡ ಕಾದು ನೋಡಬೇಕು. ಈ ರೀತಿಯಾದಂತಹ ಆದೇಶ ಜಾರಿಯಾದರೆ ಮನುಷ್ಯರ ರಕ್ಷಣೆ ಎಷ್ಟರ ಮಟ್ಟಿಗಾಗುತ್ತೆ ಅಥವಾ ಸ್ಟ್ರೀಟ್ ನಾಯಿಗಳ ಅಂದರೆ ಬೀದಿ ನಾಯಿಗಳ ಬಲಿ ಎಷ್ಟರ ಮಟ್ಟಿಗಾಗುತ್ತೆ ಅನ್ನುವಂತಹ ಪ್ರಶ್ನೆ ಕೂಡ ಮೂಡ್ತಾ ಇರುವಂಥದ್ದು. ಈ ಎಲ್ಲ ಕಡೆ ಈ ರೀತಿಯಾದಂತಹ ಜಾರಿ ಆದರೆ ಎಲ್ಲರೂ ಕೂಡ ಇದನ್ನು ಒಪ್ಕೊಳ್ತಾರಾ, ಪ್ರಾಣಿ ಪ್ರಿಯರು ಇದ್ರ ಬಗ್ಗೆ ಏನು ಮಾಡ್ತಾರೆ ಅನ್ನುವಂತಹ ಪ್ರಶ್ನೆ. ಇನ್ನು ಈ ವಿಚಾರವಾಗಿ ಯಾವ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಕ್ರಮ ಕೈಗೊಳ್ಬೋದು, ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ಕಾನೂನು ಜಾರಿ ಆಗ್ಬೋದು ಅಂತ ನಾವು ಕೂಡ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ಶಮಿ ಶೆಟ್ಟಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.